ನೆಕ್ಸ್ಟ್, the perimeter of a square whose diagonal is 12 into root 2 centimeter is ಅಂದ್ರೆ ಒಂದ್ ವೇಳೆ ಕರ್ನ 12 ರೂಟ್ 2 ಸೆಂಟಿಮೀಟರ್ ಇದ್ರೆ ಆ ವರ್ಗದ ಸುತ್ತಳತೆ ಎಷ್ಟಾಗುತ್ತೆ? ಅದೇ ಸುತ್ತಳತೆ ಅಂದ್ರೆ ಮತ್ತೆ ಏನಾಯ್ತು, ಪೆರಿಮೀಟರ್. ಹೌದಾ? ಸೊ ಒಂದು ಸೈಡ್ ಎ ಅಂತ ಆದ್ರೆ ಪೆರಿಮೀಟರ್ ಏನಾಗುತ್ತೆ? ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ, ದಟ್ ಇಸ್ ನಥಿಂಗ್ ಬಟ್ 4a. ಏನ್ ಕೊಟ್ಟಿದ್ದಾರೆ ನಮ್ಗೆ? ಡಯಾಗನಲ್ ಕೊಟ್ಟಿದ್ದಾರೆ. ಹೌದಾ? ಸೊ ದಿಸ್ ಇಸ್ ಎ ಬಿ ಸಿ ಡಿ. ನಮ್ಗೆ ಏನ್ ಗೊತ್ತು, ಎಲ್ಲಾ ಕಡೆ ಒಂದೇ ಸೇಮ್ ಇರುತ್ತೆ. ಈಗ ನಾನು ಒಂದು ಡಯಾಗನಲ್ ತಗೊಂಡ್ರೆ ಡಿ ಇಂದ ಬಿ. ಓಕೆ, ಸೊ ಡಿ ಇಂದ ಬಿ ಡಯಾಗನಲ್ ಫಾರ್ಮುಲಾ ಯಾವಾಗ್ಲೂ ಏನಿರುತ್ತೆ ನೆನ್ಪಿಟ್ಕೊಳ್ಳಿ, ದ ಡಯಾಗನಲ್ ಇಸ್ ಆಲ್ವೇಸ್ ಗಿವನ್ ಬೈ ರೂಟ್ 2 ಇಂಟು ಎ. ನೆನ್ಪಿಟ್ಕೊಳ್ಳಿ. ಒಂದ್ ವೇಳೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೋದು, ಈಗ ಇಲ್ಲಿ ನಿಮ್ಗೆ ರೈಟ್ ಆಂಗಲ್ ಟ್ರಯಾಂಗಲ್ ಸಿಗ್ತಾ ಇದೆ. ಹೌದಾ? ರೈಟ್ ಆಂಗಲ್ ಟ್ರಯಾಂಗಲ್ಗೆ ನೀವು ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದ್ರೆ ಡಿ ಬಿ ಏನಾಗುತ್ತೆ? ಡಿ ಬಿ ಸ್ಕ್ವೇರ್ ಇಸ್ ಡಿ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ವಿಚ್ ಇಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಹೌದಾ? ಸೊ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದ್ರೆ ಏನಾಯ್ತು? 2a ಸ್ಕ್ವೇರ್ ಆಯ್ತು. ಸ್ಕ್ವೇರ್ ರೂಟ್ ಆಫ್ 2 ಹಂಗೆ ಉಳಿತು. ಎ ಸ್ಕ್ವೇರ್ ಇಸ್ ಎ. ಹೌದಾ? ಸೊ ಡೈರೆಕ್ಟ್ ಆಗಿ ಡಯಾಗನಲ್ ಇಸ್ ರೂಟ್ ಎ. ಈಗ ಡಯಾಗನಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟಂತ ಹೇಳ್ತಾ ಇದ್ದಾರೆ? ಡಯಾಗನಲ್ ವ್ಯಾಲ್ಯೂ 12 ರೂಟ್ 2 ಈಕ್ವಲ್ಸ್ ಟು ರೂಟ್ 2a ಅಂತ ಹೇಳ್ತಾ ಇದ್ದಾರೆ. ಹೌದಾ? ಒಂದ್ ವೇಳೆ ಎರಡು ಕಡೆ ರೂಟ್ 2 ಕ್ಯಾನ್ಸಲ್ ಆದ್ರೆ ಎ ವ್ಯಾಲ್ಯೂ ಎಷ್ಟಾಯ್ತು? 12 ಆಯ್ತು. ಸೊ ಒಂದ್ಸಲ ನಮ್ಗೆ ಎ ವ್ಯಾಲ್ಯೂ ಸಿಕ್ಕರೆ ಪೆರಿಮೀಟರ್ ಗೊತ್ತಾಗ್ಬೋದಾ? ಎಸ್. ಎಷ್ಟಾಗುತ್ತೆ? ಪೆರಿಮೀಟರ್ ಇಸ್ ನಥಿಂಗ್ ಬಟ್ 4 into a, that is 4 into 12. ಎಷ್ಟಾಯ್ತು? 48 ಸೆಂಟಿಮೀಟರ್. ಯಾವ ಆಪ್ಷನ್ ಕರೆಕ್ಟ್ ಇದ್ರಲ್ಲಿ? ಆಪ್ಷನ್ ಸಿ. ಓಕೆ.